ಹೋಗ್ಲಿ ಬಿಡ್ರಿ, ಹಾರ್ಮೋನ್ ವಿಷಯನ ಬಿಟ್ಬಿಡೋಣ. ನಾವೇನಿದ್ರು ಹಾರ್ಮೋನಿ ಮೇಂಟೈನ್ ಮಾಡೋಣ. ಅವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಅಂತ ಮದುವೆ ಆಗಿರೋ ನಾವೇ ಬರ್ತಲ್ಲ ಕೆಡಿಸ್ಕೋಬೇಕಲ್ವಾ? ನಾವೇನಿದ್ದು ಬರೀ ಪ್ರೀತಿ ಮಾಡಬೇಕು. ನಿಮ್ಮ ಜೊತೆ ಪ್ರೀತಿ ಮಾಡೋಕ್ಕೆ ಟೈಮ್ ಇಲ್ಲ, ನನ್ನ ಹತ್ರ ಸಾಕಷ್ಟು ಕೆಲಸ ಇದೆ. ಮಲ್ಲಿ, ಏನು ಮಾಡ್ತಿದ್ಯಾ? ಎಷ್ಟೊತ್ತಾದ್ರೂ ನೀನು ಮಲಗಿಲ್ಲ? ಯಾಕೆ ನಿದ್ದೆ ಬರ್ತಿಲ್ವಾ? ನನಗೂ ನಿಂತರನೇ ಮದುವೆ ಮುಂಚೆ ನಿದ್ದೆ ಬಂದಿರಲಿಲ್ಲ. ಬಟ್ ನನ್ನ ರೀಸನ್ ಬೇರೆ ಇತ್ತು. ಜೀವನ್ ಮದುವೆ ಆಗಿ ವೈಂಡ್ ಅಪ್ ಮಾಡಬೇಕಿತ್ತು, ಆಮೇಲೆ ನನ್ನ ಮದುವೆಗೆ ಪ್ರಿಪೇರ್ ಮಾಡಬೇಕಿತ್ತು. ನಾನು ಅಪ್ಪನ ಜೊತೆ ಲೆಕ್ಕಾಚಾರ ನೋಡ್ತಿರ್ಬೇಕಾದ್ರೆ ಅಮ್ಮ ಬಂದು ಏನು ಹೇಳಿದ್ರು ಗೊತ್ತಾ? ಅರೇ ಭೂಮಿ, ಏನೇ ಇದು, ನೀನು ಇನ್ನೂ ಮಲಗಿಲ್ವೇನೆ? ಅಯ್ಯೋ ಕಂದ, ನೀನು ನಿದ್ದೆ ನಿದ್ದೆಗೆಟ್ರೆ ಒಂಚೂರು ಚೆನ್ನಾಗಿರೋದಿಲ್ಲ. ಕಣ್ಣೆಲ್ಲ ಕೆಂಪು ಮಾಡ್ಕೊಂಡ್ಬಿಡ್ತೀಯ, ಮುಖ ಊದಿಸ್ಕೊಂಡ್ಬಿಡ್ತೀಯ, ಆಮೇಲೆ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡುತ್ತೆ, ಮೇಕಪ್ ನಿಲ್ಲೋದೇ ಇಲ್ಲ. ನೀನೀಗೇನು ಮಾಡ್ತೀಯ ಅಂದರೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಚೆನ್ನಾಗಿ ಮಲಗ್ತೀಯ, ಆಗ ಸ್ಕಿನ್ನು ಫ್ರೆಶ್ ಆಗಿರುತ್ತೆ. ಮದುವೆ ಹೆಣ್ಣು ಹೆಂಗಿರ್ಬೇಕು ಹೇಳು? ರಸ್ಪುರಿ ಮಾವಿನ ಹಣ್ಣಂಗೆ ಇರಬೇಕು ಅಂತ ಹೇಳಿದ್ರು. ನಮ್ಮ ಅಮ್ಮನ ಮಾತನ್ನೇ ನಾನು ನಿನಗೂ ಹೇಳ್ತಿದ್ದೀನಿ. ಹೋಗಿ ಮಲ್ಕೋ, ರೆಸ್ಟ್ ಮಾಡು. ಮಲ್ಕೊಳ್ತೀನಿ. ಒಂದು ಸ್ವಲ್ಪ ಹೊತ್ತು ನಿಮ್ಮದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಲ್ಕೊಳ್ತೀನಿ. ಕಾಲು ಕೊಡಿ. ಏನು ಬೇಡ, ನೀನು ಹೋಗು, ರೆಸ್ಟ್ ಮಾಡು. ಯಾಕಾರೆ ನಾನು ನಿಮ್ಮ ಸೇವೆ ಮಾಡಬಾರ್ದಾ? ನಿಮ್ಮ ಸೇವೆ ಮಾಡಿದರೆ ನಂಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ನನ್ನ ಮೇಲಿರೋ ನಿಮ್ಮ ಋಣ ಸ್ವಲ್ಪನಾದರೂ ಕಡಿಮೆ ಆಗುತ್ತೆ. ನೀವು ಅಷ್ಟು ಮಾಡಿದ್ದೀರಾ ನನಗೆ. ಮಲ್ಲಿ, ನೀನು ಊಟ ಮಾಡಿದೆ ಅಲ್ವಾ? ಮಾಡಿದೆ. ಇನ್ನೂ ಹಶ್ವಾಗ್ತಿದ್ಯಾ ನಿನಗೆ? ಇಲ್ಲ. ಅಲ್ಲ ಮತ್ತೆ ಯಾಕೆ ನನ್ನ ತಲೆ ತಿಂತಿದ್ಯಾ? ಇಷ್ಟೊತ್ತಲ್ಲಿ ಬಂದು ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ಯಾ? ಯಾಕಂದರೆ ತಮಾಷೆ ಮಾಡಿಬಿಡಿ ನೀವು. ನಾಳೆ ದಿನ ನಾನು ಮದುವೆ ಆಗಿ ಹೋಗ್ತೀನಿ. ಮದುವೆ ಆಗಿ ಹೋದ್ಮೇಲೆ ನಿಮ್ಮಿಂದ ಈ ವಟಾರದಿಂದ ದೂರ ಆಗ್ತೀನಿ. ನೀವು ನನ್ನ ತಾಯಿ ಥರ ಬಂದ್ರಿ, ತಾಯಿನೇ ಆಗ್ಬಿಟ್ರಿ. ಇವಾಗ ಈ ತಾಯಿನ ಬಿಟ್ಟು ಹೋಗೋಕ್ಕೆ ಈ ಮಗಳಿಗೆ ಮನಸ್ಸು ಆಗ್ತಾ ಇಲ್ಲ. ನಾಳೆ ನನ್ನ ಮದುವೆ ಆದಮೇಲೆ ನಾವಿಬ್ರು ದೂರ ದೂರ ಆಗ್ತೀವಿ ಅಲ್ವಾ? ಮೆಂಟಲ್, ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಮದುವೆ ಆಗ್ತಿದ್ಯಾ ಅಷ್ಟೇ, ನಮ್ಮನ್ನೆಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿಲ್ಲ ನೀನು. ಅಕ್ಕಾರೆ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಥರಾನೇ. ಕರೆಕ್ಟ್, ಆದರೆ ನೀನು ಯಾವ ದೇಶಕ್ಕೂ ಹೋಗ್ತಿಲ್ಲ. ನೀನು ಮದುವೆ ಆದಮೇಲೆ ಇಲ್ಲೇ ಈ ಮನೇಲಿ ನಮ್ಮ ಜೊತೆಲೇ ಇರ್ತೀಯ. ನಾವು ನಿನ್ನನ್ನು ಮದುವೆ ಮಾಡಿ ಕಳಿಸ್ತಿಲ್ಲ, ಅವರನ್ನು ಮನೆ ಅಳಿಯನಾಗಿ ತಂದ್ಕೋತಿದ್ದೀವಿ. ಸೊ ಅಕ್ಕವ್ರೆ, ನೀವು ಮಾಡಬೇಕಾಗಿರೋದಿಷ್ಟೇ, ರೆಡಿ ಆಗಬೇಕು, ತಾಳಿ ಕಟ್ಟಿಸ್ಕೋಬೇಕು, ಮತ್ತೆ ವಾಪಸ್ ಇದೇ ಮನೆಗೆ ಬರಬೇಕು. ಓಕೆ? ಹಾಂ, ಇದೆಲ್ಲ ಯಾವಾಗಾಯಿತು? ಅಲ್ಲ, ಯಾವಾಗಲಾದರೂ ಆಗಿರಲಿ. ನಿಜ ಹೇಳ್ತಾ ಇದ್ದೀರಾ? ನನಗಂತೂ ತುಂಬಾ ಖುಷಿ ಆಗ್ತದೆ. ಅಂತಂದರೆ ನಾನು ಮದುವೆ ಆದಮೇಲೆ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ. ನಾನು ಅಂದ್ಕೊಂಡೆ ನಾನು ಕಳ್ಸ್ಕೊಟ್ಬಿಟ್ಟು ನಾಲ್ಕನಿಗೆ ಕಣ್ಣೀರು ಹಾಕಿ ಖರ್ಚಿಫಲ್ಲಿ ಕಣ್ಣೀರು ಹೊಡ್ಸ್ಕೊಂಡ್ಬಿಟ್ಟು ಟಾಟಾ ಬಾಬಾಯಲ್ಲಿ ಕಳ್ಸ್ಕೊಟ್ಬಿಟ್ಟು ಅನ್ನೋ ತುಂಬ ಭಯ ಆಗೋಗಿತ್ತು. ಹಬ್ಬ, ಇವಾಗ ಕ್ಲಿಯರ್ ಆಯಿತು. ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಇದ್ದೀನಿ ಅಲ್ವಾ? ನೀನು ಎಲ್ಲಿಗೂ ಹೋಗ್ತಿಲ್ಲ. ಅದು ಅಲ್ಲದೆ ಮಲ್ಲಿ, ಸುನಿಯವ್ರಿಗೆ ಯಾರೂ ಇಲ್ಲ. ಅವ್ರು ಇಷ್ಟು ವರ್ಷ ಬ್ಯಾಚುಲರ್ ಆಗಿ ಕಳೆದ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಜೊತೆ ಫ್ಯಾಮಿಲಿ ಜೊತೆ ಇದ್ದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಅವ್ರಿಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಮೇಡಮ್ ಅವರೇ, ನಿಮ್ಮದು ಎಕ್ಸಾಮ್ಸ್ ಆಗಿದೆ, ರಿಸಲ್ಟ್ಸ್ ಬರಬೇಕು, ನೀವು ಸಕ್ಸಸ್ಫುಲ್ ಆಗಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು. ಸೊ ನೀವಿಬ್ಬರು ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ನಂಬ್ಕೊಂಡು ಮುಂದೆನೇ ಇರಬೇಕು. ಅಂದರೆ ಮದುವೆ ಆದಮೇಲೂ ನಿಮ್ಮ ಪರ್ಮಿಷನ್ ತೊಗೊಂಡು ಹೊರಡೆ ಹೋಗಬೇಕು ಅಂತ ಅನ್ನಿ. ಅಫ್ಕೋರ್ಸ್, ದಟ್ ಗೋಸ್ ವಿತೌಟ್ ಸೇಯಿಂಗ್. ನೋಡು, ನಿನ್ನ ಲೈಫಿನ ಡಿಸಿಷನ್ ತೊಗೊಳ್ಳೋ ಅಷ್ಟು ದೊಡ್ಡವಳು ನೀನು ಇನ್ನೂ ಆಗಿಲ್ಲ. ನೀನು ಹೈಟಲ್ಲಿ ಬೆಳೆದಿದ್ಯಾ, ಅಂದರೆ ಅಷ್ಟು ಬೆಳೆದಿಲ್ಲ, ಆದರೆ ನಿನ್ನ ಡಿಸಿಷನ್ ತೊಗೊಳ್ಳೋ ಅಷ್ಟು ದೊಡ್ಡವಳಾಗಿಲ್ಲ. ನೀನು ನನ್ನ ಪುಚ್ಚು ಮಗುನಿ, ಅರ್ಥಾಯ್ತಾ? ಸರಿ ಆಯಿತು, ಕಾಲು ಕೊಡಿ ಹೊತ್ತೀನಿ. ಅಮ್ಮ ಹೇಳಿದ ಮತ್ತೆ ರಸ್ಪುರಿ ಮಾವಿನ ಹಣ್ಣು. ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಅಪೇಕ್ಷಾ, ಇನ್ನೂ ಎಷ್ಟೊತ್ತು? ಟೈಮ್ ಆಯ್ತು, ಬೇಗ ಬನ್ನಿ. ಆಯ್ತು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ರೆಡಿ ಆಗ್ಬೇಕಲ್ವಾ? ಮಹಿ ರೆಡಿನಾ? ಮಹಿ ಅಮ್ಮ, ನೀನಾದರೂ ರೆಡಿನಾ? ಅಮ್ಮ ಅಮ್ಮ ಜಿಜ್ಜಿ, ಅದು ಯಾಕೋ ಹಿಂಗೆ ಕಿರ್ಚಾಡ್ತಿದ್ಯಾ?
ನಾನು ರೆಡಿ ಅನ್ಕೊಂಡು ನೋಡು ಅಲ್ಲಿ ನಿನ್ನ ಹೆಂಡತಿ ರೆಡಿನ ಫಸ್ಟ್ ನೋಡೋಗು. ಅವಳೆಲ್ಲ ರೆಡಿ ಆಗ್ತಾಳೆ, ಎಲ್ಲ ನಿಮ್ಮಿಂದನೇ ಕಲ್ತಿರೋದು, ಲೇಟಾಗಿ ರೆಡಿ ಆಗೋದ್ರ. ನನ್ನ ಮೇಲೆ ಹೇಳ್ತಾನೆ. ಓ ಇವಳು ಬೇರೆ ಫೋನಿಗೆ. ಹ್ಯಾಪಿ ಹೇಳು ಮಗಳೇ. ಅಮ್ಮ ಮದ್ವೆಗೆ ಯಾವ ಕಲರ್ ಸೀರೆ ತಗೊಂಡಿದ್ದೀರಾ? ನಾನು ಯಾವ ಸೀರೆ ಹಾಕ್ಕೊಂಡ್ರೇನಂತೆ? ನಿನಗೆ ಯಾವ ಸೀರೆ ಬೇಕೋ ಅದನ್ನ ಇಟ್ಕೋ. ಅಷ್ಟು ಸೀರೆ ಇದೆಯಲ್ಲ ನಿನ್ನ ಹತ್ರ. ಹಂಗಲ್ಲಮ್ಮ, ನಾವೆಲ್ಲರೂ ಮ್ಯಾಚಿಂಗ್ ಕಾಸ್ಟ್ಯೂಮ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಕೇಳಿದೆ. ನನಗೆ ಗೊತ್ತಿತ್ತು ನಿಂದು ಯಾವುದೋ ಇದೇ ಥರ ಒಂದು ಸ್ಟುಪಿಡ್ ಐಡಿಯಾ ಇರುತ್ತೆ ಅಂತ. ಯಾಕೆ ಎಲ್ಲರೂ ಯೂನಿಫಾರ್ಮ್ ಥರ ಒಂದೇ ಥರ ಕಾಣೋದಕ್ಕ? ನಾನಾ ಆಟಕ್ಕಿಲ್ಲಪ್ಪ. ನಾನು ಯಾರು? ಮಿಸ್ ಮೈಸೂರು 1988. ಇದೇ ಡೈಲಾಗ್ನ 1947 ಹೇಳ್ತಾ ಇದೆಯಾ? ಹೌದು ಕಂದ, ನೀನು ಹುಟ್ಟಿದಾಗಿಂದ ಅಲ್ವಾ? ಎಲ್ಲಿದೆ ನಾನು ಯಾರು? ಮಿಸ್ ಮೈಸೂರು 1988. ಸೊ ನಾನು ಯಾವಾಗಲೂ ಯೂನಿಕಾಗಿ ಕಾಣ್ತೀನಿ. ನಾನಂತೂ ಯಾವ ಕಲರ್ ಅಂತ ಹೇಳೋದಿಲ್ಲ. ಅಮ್ಮ ಅಪ್ಪಂಗೆ ಫೋನ್ ಕೊಡು. ಅವನಿಗೆ ಯಾಕೆ ಈಗ? ಕೊಡು ಹೇಳ್ತೀನಿ. ಸರಿ ಇರು, ಇವಳು ಬೇರೆ ತಗೋ. ಹೇಳಪ್ಪಿ. ನೀವೇ ಹೇಳಿ, ಅಮ್ಮ ಯಾವ ಕಲರ್ ಸೀರೆ ತಗೊಳ್ತಿದ್ದಾರೆ? ಅಮ್ಮನಾ? ನಾನು ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಲ್ಲ. ಯಾಕೆಂದ್ರೆ ಆ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ 1 ವಾರ ಶೋರೂಮ್ ಟು ಶೋರೂಮ್ ಅಲ್ದಿದ್ದೀವಿ ನಾವು. ಈಗೇನಾದರೂ ಯಾವ ಸೀರೆ ಉಟ್ಕೋತಿದ್ದಾರೆ ಅಂತ ಹೇಳ್ಬಿಟ್ರೆ ಆಗ ನಾವು ಮದುವೆ ಮನೆಗೆ ಬರಲ್ಲ, ಸೀದಾ ಶೋರೂಮ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳಲ್ಲ. ಸರಿ ಕೊಟ್ಟೆ. ಕಂದ ಈಗ ಲೇಟ್ ಆಗ್ತಿದೆ, ನೀವು ಹೊರಡಿ ನಾವು ಹೊರಡ್ತೀವಿ. ಅಲ್ಲಿ ಸಿಕ್ಕಣ ಆಯ್ತಾ? ಏನಿಲ್ಲ, ಬೇರೆ ಏನಿಲ್ಲ. ಬಾಯ್ 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 ಬಾಯ್. ಹಲೋ, ಆಯ್ತಾ ಎಲ್ಲ ಡಿಸ್ಕಷನ್? ಆಯ್ತು. ಪಾರ್ಥ, ಏನು ಗೊತ್ತಾ, ಮನೇಲಿ ಯಾರಾದರೂ ಕೇಳಿದ್ರೆ ನಾವು ಮದುವೆ ಹೋಗ್ತಿದ್ದೀವಿ ಅಂತ ಹೇಳಬಾರ್ದು, ಬೇರೆ ಏನಾದರೂ ರೀಸನ್ ಹೇಳೋಣ. ಓಕೆ ಫೈನ್, ಹೊರಡೋಣ. ಎಲ್ಲಪ್ಪ ನಿನ್ನ ಹೆಂಡತಿ ಇಷ್ಟೊತ್ತಾದ್ರೂ ಬಂದಿಲ್ಲ? ಇನ್ನೂ ಬಂದಿಲ್ಲ. ಮಹಿ ಲೇಟ್ ಆಯ್ತು. ಹಾ ಬಂದೆ. ವಾ, ಆಹಾ, ನೋಡಿದ್ಯಾ ನನ್ನ ಸೊಸೆ ಅಂದ್ರೆ ಹಿಂಗೆ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಅಂತ. ಥ್ಯಾಂಕ್ಸ್ ಅತ್ತೆ. ಏನು ಅವಳನ್ನ ನೋಡ್ತಾ ನಿಂತ್ಬಿಟ್ಟೆ? ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರಲ್ಲ ಅದಕ್ಕೆ. ಆಮೇಲೆ ನೋಡುವಂತೆ. ಈಗ ಹೋಗಿ ನಮ್ಮಿಬ್ರು ರೂಮಲ್ಲೂ ನಮ್ಮ ಲಗೇಜ್ ರೆಡಿ ಇರುತ್ತೆ, ಹೋಗಿ ತಗೊಂಡ್ ಬಾ. ನೀವೇನು ಮದುವೆಗೆ ಹೋಗ್ತಾ ಇದ್ದೀರಾ, ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ? ಎಲ್ಲ ಒಂದೇ ನಮಗೆ. ಬಾ ಕಂದ, ನಾವು ಕಾರಲ್ಲಿ ಹೋಗಿ ಕುತ್ಕೊಳ್ಳೋಣ. ಅಪೇಕ್ಷಾ, ಬರ್ತಾ ಇಬ್ರು ರೆಡಿಯಾಗಿ ಎಲ್ಲೋ ಹೊರಟಿರಾಗಿದೆ. ಮಾಮ್, ಅದು ನಾವಿಬ್ರು ಒಂದು ವೆಕೇಶನ್ ಪ್ಲಾನ್ ಮಾಡ್ಕೊಂಡಿದ್ವಿ, ಅದಕ್ಕೆ ಹೋಗ್ತಾ ಇದೀವಿ. ವೆಕೇಶನ್? ಹೌದು ಮಾಮ್. ಬಟ್ ಯಾವುದೋ ಫಂಕ್ಷನ್ಗೆ ಹೋಗೋ ಥರ ರೆಡಿಯಾಗಿದ್ದೀರಾ? ಮಾಮ್, ಅದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಗನ ಒಂದು ಬರ್ಡೇ ಫಂಕ್ಷನ್ ಇದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಹೋಗ್ತೀವಿ ಅಂತ. ಸರಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ? ಅಮೃತಧಾರೆ